ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಶಿಮೌಳಿ, ಕನ್ಸಲ್ಟೆಂಟ್ ಎಂಡೋಕ್ರೈನ್ ಸರ್ಜನ್, ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್, ಬೆಂಗಳೂರು. ಈ ವಾರ 25th ಮೇಲಿಂದ 31st ಮೇ ವರ್ಲ್ಡ್ ಥೈರಾಯ್ಡ್ ವೀಕ್ ಅಂತ ಹೇಳ್ತೀವಿ. ಸೊ ಇವತ್ತು 25th ಮೇ ವರ್ಲ್ಡ್ ಥೈರಾಯ್ಡ್ ಡೇ. ಸೊ ಪ್ರತಿ ವರ್ಷ ಈ 25th ಮೇ ವರ್ಲ್ಡ್ ಥೈರಾಯ್ಡ್ ಡೇ ಅಂತ ನಾವು ಹೇಳ್ತೀವಿ. ಈ ವರ್ಷದು 25th ಮೇ ನಮ್ಮ ಥೀಮ್ ಏನಂತಂದರೆ, ಥೈರಾಯ್ಡ್ ಡಿಸೀಸ್ಗಳೆಲ್ಲ ನಾನ್ ಕಮ್ಯುನಿಕಬಲ್ ಡಿಸೀಸ್, ಅಂದರೆ ಸಾಂಕ್ರಾಮಿಕ ರೋಗವಲ್ಲ. ಸೊ ಈ ಥೈರಾಯ್ಡ್ ಡಿಸೀಸ್ಗಳು ಪ್ರಾಬ್ಲಮ್ಮು ಒಬ್ಬರು ಪೇಷಂಟ್ಲಿಂದ ಇನ್ನೊಬ್ಬರು ಪೇಷಂಟು ಹೋಗೋದು, ಅಥವಾ ಅಂದರೆ ಒಬ್ಬರು ಫ್ಯಾಮಿಲಿ ಮೆಂಬರ್ಲಿಂದ ಇನ್ನೊಬ್ಬರು ಫ್ಯಾಮಿಲಿ ಮೆಂಬರ್ ಹೋಗೋದು ಅಲ್ಲ. ಸೊ ಇದಕ್ಕೆ ಹೆಸರು ನಾವು ನಾನ್ ಕಮ್ಯುನಿಕಬಲ್ ಡಿಸೀಸ್. ಸೊ ಈ ವರ್ಷದ ಥೀಮು ಈ ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂತ ಹೇಳ್ತಾ ಇದ್ದೀವಿ. ಈಗ ಈ ಥೈರಾಯ್ಡ್ ಗ್ರಂಥಿ ನಮ್ಮ ಕುತ್ತಿಗೆಯಲ್ಲಿ ಇರುತ್ತೆ. ಸೊ ಇದು ಎಲ್ಲರಿಗೂ ಇರುತ್ತೆ. ಈ ಗ್ರಂಥಿ ಮೇಯ್ನ್ ಕೆಲಸ ಏನಂತಂದರೆ ಮೆಟಬಾಲಿಸಮ್ ಅಂತ ಹೇಳ್ತೀವಿ, ಚಯಾಪಚಯ. ಸೊ ಇದು ಥೈರಾಕ್ಸಿನ್ ಹಾರ್ಮೋನ್ ಸೆಕ್ರೀಟ್ ಮಾಡುತ್ತೆ ಬ್ಲಡ್ನಲ್ಲಿ. ಈ ಥೈರಾಕ್ಸಿನ್ ಹಾರ್ಮೋನ್ಗೂ ಕೆಲಸ ಇದೆ. ಸೊ ಇದರಿಂದಾನೇ ಮೇಯ್ನ್ ಮೆಟಬಾಲಿಸಮ್ ಅಂತ ಹೇಳ್ತಾ ಇದ್ದೀವಿ. ಸೊ ಈ ಥೈರಾಕ್ಸಿನ್ ಹಾರ್ಮೋನ್ ನಾರ್ಮಲ್ ಇತ್ತಂದ್ರೆ ಅದಕ್ಕೆ ಹೆಸರು ಯೂಥೈರಾಯ್ಡ್, ಅಂದರೆ ಹಾರ್ಮೋನ್ ಲೆವೆಲ್ಸ್ ನಾರ್ಮಲ್ ಇದೆ. ಸಪೋಸ್ ಕಡಿಮೆ ಆಗಿತ್ತು ಅಂದರೆ ಅದಕ್ಕೆ ಹೆಸರು ಹೈಪೋಥೈರಾಯ್ಡ್ ಅಂತ ಹೇಳ್ತೀವಿ. ಜಾಸ್ತಿ ಆಗಿತ್ತಂದರೆ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಸೊ ಈಗ ಇದು ಫಂಕ್ಷನಲ್ ಪ್ರಾಬ್ಲಮ್ಸು. ಈ ಫಂಕ್ಷನಲ್ ಪ್ರಾಬ್ಲಮ್ಸಲ್ಲಿ ಹೈಪೋಥೈರಾಯ್ಡಿಸಮ್ ಅಂದರೆ ಥೈರಾಕ್ಸಿನ್ ಕಡಿಮೆ ಆಗಿತ್ತಂತ. ಸೊ ಈ ಪೇಷಂಟ್ಸ್ಗೂ, ಈ ಹೈಪೋಥೈರಾಯ್ಡ್ ಪೇಷಂಟ್ಸ್ಗೂ ಸುಸ್ತು ಆಗೋದು, ವೆಯ್ಟ್ ಜಾಸ್ತಿ, ತೂಕ ಜಾಸ್ತಿ ಆಗೋದು, ನಿದ್ದೆ ಜಾಸ್ತಿ ಬರೋದು, ಇಲ್ಲ ಕಾನ್ಸ್ಟಿಪೇಷನು, ಕೆಲವು ಫೀಮೇಲ್ಸ್ಗೂ ಮೆನ್ಸ್ಟ್ರುವಲ್ ಪ್ರಾಬ್ಲಮ್ಸ್, ಪೀರಿಯಡ್ ಪ್ರಾಬ್ಲಮ್ಸ್ ಇರ್ಬೋದು. ಹೈಪರ್ ಥೈರಾಯ್ಡಿಸಮ್ ಅಂದರೆ ಥೈರಾಕ್ಸಿನ್ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಅಂದರೆ ಈ ಪೇಷಂಟ್ಸ್ಗಳಿಗೂ ತುಂಬ ವೀಕ್ನೆಸ್ ಆಗೋದು, ಬೆವರೋದು, ಹಾರ್ಟ್ ರೇಟ್ ಜಾಸ್ತಿ ಆಗೋದು, ನಿದ್ದೆ ಬರಲ್ಲ, ಬೇದಿ, ಈ ಥರ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಈಗ ಇದು ಫಂಕ್ಷನಲ್ ಪ್ರಾಬ್ಲಮ್ಸ್. ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್ ಏನಂತಂದರೆ, ಥೈರಾಯ್ಡ್ ಗ್ಲ್ಯಾಂಡ್ ಒಳಗಡೆ ಏನೋ ಗಂಟು ಇತ್ತಂದರೆ, ಸೊ ಈ ಗಂಟು ನಾರ್ಮಲ್ ನಮ್ಮ ಕುತ್ತಿಗೆಯಲ್ಲಿ ಗಂಟು ಥರ ಒಂದು ಕಾಣಿಸ್ತದೆ. ಈ ಗಂಟು 90% ಯೂಶ್ವಲಿ ನಾರ್ಮಲ್ ಗಂಟು ಅಥವಾ ಸಾದಾ ಗಂಟೆ ಇರುತ್ತೆ. 5 to 10% ಕೆಲವು ಗಂಟು, ಥೈರಾಯ್ಡ್ ಗಂಟು ಕ್ಯಾನ್ಸರ್ ಇರ್ಬೋದು. ಸೊ ಈ ಥೈರಾಯ್ಡ್ ಗಂಟು ಕ್ಯಾನ್ಸರ್ ಇದೆಯಾ ಅಲ್ವಾ ಅಂತ ನಮಗೂ ಹೇಗೆ ಗೊತ್ತಾಗುತ್ತೆ? ಈಗ ಕೆಲವೊಬ್ಬರು ಪೇಷಂಟ್ಸ್ಗೂ ಕೆಲವು ಸಿಮ್ಟಮ್ಸ್ ಇರ್ಬೋದು. ಫಾಸ್ಟಾಗಿ ಬೆಳೆಯುತ್ತೆ ಅಂದರೆ ಅದು ಕ್ಯಾನ್ಸರ್ ಇರೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆಲವೊಬ್ಬರಿಗೂ ವಾಯ್ಸ್ ಚೇಂಜ್ ಆಗ್ಬೋದು, ಕೆಲವೊಬ್ಬರಿಗೂ ಊಟ ಮಾಡೋದು, ನುಂಗೋದು ಕಷ್ಟ ಆಗ್ಬೋದು, ಉಸಿರಾಡೋಕ್ಕೆ ತೊಂದರೆ ಆಗ್ಬೋದು. ಈ ಥರ ಪ್ರಾಬ್ಲಮ್ಸ್ ಇತ್ತಂದ್ರೆ ಅದಕ್ಕೂ ಕ್ಯಾನ್ಸರ್ ಅಂತ ಯೂಶ್ವಲಿ ನಾವು ಹೇಳ್ತೀವಿ. ಕೆಲವೊಂದು ಟೈಮು ಸಾದಾ ಗಂಟುಗಳೇ ತುಂಬ ದಪ್ಪಾಗಿದೆ, ಜಾಸ್ತಿ ಆಗಿದೆ, ದೊಡ್ಡದಾಗಿದೆ ಅಂದರೆ ಅವ್ರಿಗೂ ನುಂಗೋದು ಕಷ್ಟ ಆಗೋದು ಚಾನ್ಸ್ ಇರುತ್ತೆ. ಬಟ್ ಯೂಶ್ವಲಿ ಅವ್ರಿಗೂ ವಾಯ್ಸ್ ಚೇಂಜು ಅಥವಾ ಉಸಿರಾಡೋ ತೊಂದರೆ ಅದೆಲ್ಲ ಇರಲ್ಲ. ಸೊ ಈ ಥೈರಾಯ್ಡ್ ಗಂಟುಗಳು ಯೂಶ್ವಲಿ ಫೀಮೇಲ್ಸ್, ಹೆಣ್ಮಕ್ಳಿಗೂ ಜಾಸ್ತಿ ಬರೋದು ಚಾನ್ಸ್ ಇರುತ್ತೆ, ಗಂಡು ಮಕ್ಳಿಗೂ ಬರುತ್ತೆ. ಆ್ಯಂಡ್ ಏಜ್ ಗ್ರೂಪ್ ಏನಂತಂದರೆ 30 to 40 years ಮೋಸ್ಟ್ ಕಾಮನ್ ಏಜ್ ಗ್ರೂಪ್ ಇರುತ್ತೆ. ಬಟ್ ಆದ್ರೂ ಎಲ್ಲ ಏಜ್ಲು ಬರ್ಬೋದು. ಸೊ ಈ ಗಂಟುಗಳು ಯಾಕೆ ಬರುತ್ತೆ ಅಂದರೆ, ಕೆಲವೊಬ್ಬರಿಗೂ ನಮ್ಮ ಸ್ಪೆಷಲಿ ನಾರ್ತ್ ಇಂಡಿಯಾನಲ್ಲಿ, ಈ ಹಿಮಾಲಯನ್ ರೇಂಜ್ನಲ್ಲಿ ಐಡಿನ್ ಇರಲ್ಲ ಅವ್ರ ಡೈಟಲ್ಲಿ. ಆ ಫುಡ್ಡಲ್ಲಿ ಐಡಿನ್ ಇರಲ್ಲ ಅಂದರೆ ಈ ಥರ ಗಂಟುಗಳೆಲ್ಲ ಬರ್ಬೋದು. ಬಟ್ ಕೆಲವೊಬ್ಬರಿಗೂ ರೇಡಿಯೇಷನ್ ಎಕ್ಸ್ಪೋಜರ್ ಆಗಿದಂದ್ರೆ ಈ ಥರ ಗಂಟುಗಳು ಬರ್ಬೋದು. ಕೆಲವೊಬ್ಬರಿಗೂ ಫ್ಯಾಮಿಲಿ ಹಿಸ್ಟ್ರಿ, ಸಪೋಸ್ ಫ್ಯಾಮಿಲಿಯಿಂದಾನೇ ಯಾರಾದರೂ ಕ್ಯಾನ್ಸರ್, ಥೈರಾಯ್ಡ್ ಕ್ಯಾನ್ಸರ್ ಇತ್ತು ಅಂದರೆ ಅವ್ರಿಗೂ ಬರ್ಬೋದು. ಬಟ್ ಇದು ಈ ಥರ ಫ್ಯಾಮಿಲಿ ಹಿಸ್ಟ್ರಿ ಇರೋದು ತುಂಬ ಕಮ್ಮಿ, ಅಂದರೆ ಮೇ ಬಿ ಅರೌಂಡ್ 1 to 2% ಅಷ್ಟೇ. ಸೊ ಮಿಕ್ಕಿದೆಲ್ಲ ನಾರ್ಮಲ್ ಹಾಗೆ ಬರುತ್ತೆ, ಅದಕ್ಕೂ ಏನು ರೀಸನ್ ಅಂತ ಹೇಳೋಕ್ಕಾಗಲ್ಲ. ಈಗ ಈ ಥೈರಾಯ್ಡ್ ಗಂಟುಗಳು ನಮಗೂ ಪೇಷಂಟ್ ಬರುವಾಗ ಕೆಲವು ನಾನು ಸಿಮ್ಟಮ್ಸ್ ಹೇಳಿದ್ದೀನಿ. ಕೆಲವು ನಾವು
ಎಕ್ಸಾಮಿನೇಷನ್ ಮಾಡಿಬಿಟ್ಟು ಈಗ ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ನಾವು ಒಂದು ಅಲ್ಟ್ರಾಸೌಂಡು ಮಾಡಿಸ್ತೀವಿ. ಸೊ ಫಸ್ಟ್ದು ಫಂಕ್ಷನ್ಗೂ ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ, ಎರಡನೇದು ಈ ಗಂಟುಗಳಿಗೂ ಅಲ್ಟ್ರಾಸೌಂಡು. ಸೊ ಅಲ್ಟ್ರಾಸೌಂಡಲ್ಲಿ ಕೆಲವು ರಿಸ್ಕ್ ಫ್ಯಾಕ್ಟರ್ಸು, ರಿಸ್ಕ್ ಫೀಚರ್ಸ್ ಅಂತ ನಮಗೂ ಕಾಣಿಸ್ತದೆ. ಸೊ ಸಪೋಸ್ ಆ ಥರ ಏನು ರಿಸ್ಕ್ ಫೀಚರ್ಸ್ ಇತ್ತು ಅಂದರೆ ಅದರಿಂದ ನಾವು ಸೂಜಿ ಹಾಕಿ ಪರೀಕ್ಷೆ ಮಾಡ್ತೀವಿ. ಈ ಸೂಜಿ ಹಾಕಿ ಪರೀಕ್ಷೆ ಮಾಡೋದು ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ಅಂತ ಹೇಳ್ತೀವಿ. ಸೊ ಇದರಿಂದ ನಮಗೆ ಏನು ಗೊತ್ತಾಗುತ್ತಂದರೆ ಇದ್ರಲ್ಲಿ ಕ್ಯಾನ್ಸರ್ ಇದೆಯಾ ಅಲ್ವಾ. ಸೊ ಕ್ಯಾನ್ಸರ್ ಇಲ್ಲದ ಗಂಟುಗಳು ಅದು ನಾವು ಬಿನೈನ್ ಅಥವಾ ಸಾದಾ ಗಂಟು ಅಂತ ಹೇಳ್ತೀವಿ. ಕ್ಯಾನ್ಸರ್ ಇದೆ ಅಂದರೆ ಅದು ಕೆಲವು ಟೈಪ್ ಆಫ್ ಕ್ಯಾನ್ಸರ್ಸ್ ಇರುತ್ತೆ. ಥೈರಾಯ್ಡ್ ಕ್ಯಾನ್ಸರಲ್ಲಿ ಡಿಫ್ರೆನ್ಷಿಯೇಟೆಡ್ ಥೈರಾಯ್ಡ್ ಕ್ಯಾನ್ಸರ್ ಅಂದರೆ ಅದು ಪ್ರೊಗ್ನೋಸಿಸ್ ಚೆನ್ನಾಗಿರುತ್ತೆ. ಎರಡನೇದು ಮೆಡ್ಲರಿ ಥೈರಾಯ್ಡ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಸ್ವಲ್ಪ ಅಗ್ರೆಸಿವ್ ವೇರಿಯಂಟ್. ಇನ್ನೊಂದು ಫುಲ್ ಅಗ್ರೆಸಿವ್ ವೇರಿಯಂಟ್ ಏನಂತಂದರೆ ಅನಾಪ್ಲಾಸ್ಟಿಕ್ ಥೈರಾಯ್ಡ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಈಗ ಸಾದಾ ಗಂಟುಗಳು ಹೇಗೆ ಮ್ಯಾನೇಜ್ ಮಾಡೋದಂದರೆ, ಸಪೋಸ್ ಅದು 4 ಸೆಂಟಿಮೀಟರ್ಗಿಂತ ಕಡಿಮೆ ಇತ್ತು ಅಂದರೆ ಅಥವಾ ಅದೇನೂ ತೊಂದರೆ ಕೊಡಲ್ಲ ಅಂದರೆ ಅದು ಹಾಗೆ ಅಬ್ಸರ್ವ್ ಮಾಡ್ಬೋದು. ಕೆಲವೊಬ್ಬರಿಗೂ ಕಾಸ್ಮೆಟಿಕ್ ರೀಸನ್ ಅಂತ ಹೇಳ್ತಾರೆ, ಸ್ಪೆಷಲಿ ಯಂಗ್ ಲೇಡೀಸ್ಗೂ. ಸೊ ಅವ್ರಿಗೂ ನಾವು ಸರ್ಜರಿ ಮಾಡಿ ತೆಗಿತೀವಿ, ಇಲ್ಲಾಂದರೆ ಹಾಗೆ ಬಿಡ್ಬೋದು. ಅದು ಯೂಶ್ವಲಿ ನಾವು ಅಬ್ಸರ್ವ್ ಮಾಡ್ತೀವಿ. ನೆಕ್ಸ್ಟ್ ಕ್ಯಾನ್ಸರ್ ಗಂಟುಗಳು. ಸೊ ಈಗ ಈ ಕ್ಯಾನ್ಸರ್ ಗಂಟುಗಳು ಯಾವ ತರಹ ಕ್ಯಾನ್ಸರ್ ಅಂತ ನಾವು ತಿಳ್ಕೊಬೇಕು. ಲೈಕ್ ಮುಂಚೆ ನಾನು ಹೇಳಿದ್ದೀನಿ, ಡಿಫ್ರೆನ್ಷಿಯೇಟೆಡ್ ಥೈರಾಯ್ಡ್ ಕಾರ್ಸಿನೋಮಾ ಅಥವಾ ಮೆಡ್ಲರಿ ಅಥವಾ ಅನಾಪ್ಲಾಸ್ಟಿಕ್. ಸೊ ಈ ಡಿಫ್ರೆನ್ಷಿಯೇಟೆಡ್ ಥೈರಾಯ್ಡ್ ಕಾರ್ಸಿನೋಮಾ ಅಂತ ಇದು ಮೋಸ್ಟ್ ಕಾಮನ್. 85 to 90% ಆಫ್ ದ ಥೈರಾಯ್ಡ್ ಕ್ಯಾನ್ಸರ್ಸ್ ಇದೇ ಇರುತ್ತೆ. ಈ ಥೈರಾಯ್ಡ್ ಕ್ಯಾನ್ಸರು ಪ್ರೊಗ್ನೋಸಿಸ್ ಚೆನ್ನಾಗಿರುತ್ತೆ. ಅರ್ಲಿ ಡಿಟೆಕ್ಟ್ ಮಾಡಿದ್ರೆ ನಮಗೂ ಅದು ಕ್ಯೂರ್ ರೇಟ್ಸು ಜಾಸ್ತಿ ಇರುತ್ತೆ. ಸೊ ಈಗ ಇದಕ್ಕೂ ಏನು ಸರ್ಜರಿ ಅಂದರೆ, ಚಿಕ್ಕದಿತ್ತು ಗಂಟು ಅಂದರೆ ಪ್ಲಸ್ ಏನು ಲಿಂಫ್ ನೋಡ್ ಗ್ಲ್ಯಾಂಡ್ಗೇನು ಹರಡಿಲ್ಲ ಅಂದರೆ ಬರೀ ಅರ್ಧ ಗ್ಲ್ಯಾಂಡ್ ತೆಗಿಬೋದು. ಬಟ್ 4 ಸೆಂಟಿಮೀಟರ್ಸ್ಗಿಂತ ಜಾಸ್ತಿ ಇತ್ತು ಅಥವಾ ಲಿಂಫ್ ನೋಡ್ ಗ್ಲ್ಯಾಂಡ್ಗಳು ಹರಡಿದೆ ಅಥವಾ ಬೇರೆ ಏನಾದರೂ ಹೈ ರಿಸ್ಕ್ ಫೀಚರ್ಸ್ ಥರ ಕಾಣಿಸ್ತದಂದರೆ ಪೂರ್ತಿ ಥೈರಾಯ್ಡ್ ಗ್ಲ್ಯಾಂಡ್ ತೆಗೆದುಬಿಟ್ಟು ಅದ್ರ ಜೊತೆಲ್ಲ ಕೆಲವು ಲಿಂಫ್ ನೋಡ್ ಗ್ಲ್ಯಾಂಡು ತೆಗಿಬೇಕಾಗತ್ತೆ. ಇದೆಲ್ಲ ತೆಗೆದುಬಿಟ್ಟು ನಾವು ಬಯಾಪ್ಸಿಗೆ ಕಳಿಸ್ತೀವಿ. ಈ ಬಯಾಪ್ಸಿ 1 ವಾರ ಆಗುತ್ತೆ ಬರೋಕ್ಕೂ. ಅದು ನೋಡಿಕೊಂಡು ರೇಡಿಯೋ ಐಡಿನ್ ಥೆರಪಿ ಅಂತ ಕೊಡಬೇಕಾಗತ್ತೆ ಕೆಲವೊಬ್ಬರಿಗೂ. ಸೊ ಈ ರೇಡಿಯೋ ಥೆರಪಿನೂ ಅಲ್ಲ, ಕೀಮೋಥೆರಪಿನೂ ಅಲ್ಲ, ಇದು ಬರೀ ಒಂದು ಐಡಿನ್ ಥೆರಪಿ ಅಂತ ಹೇಳ್ತೀವಿ. ಇದು ಆಪ್ರೇಷನ್ ಆದಮೇಲೆ ಒಂದು 3 to 4 ವೀಕ್ಸ್ ಬಿಟ್ಟು ನಾವು ಕೊಡ್ತೀವಿ. ಈ ಐಡಿನಲ್ಲಿ ಎಲ್ಲ ಪೂರ್ತಿ ಕ್ಲಿಯರ್ ಆಗುತ್ತೆ. ಇದಾದಮೇಲೆ ಥೈರಾಕ್ಸಿನ್ ಟ್ಯಾಬ್ಲೆಟ್ ನಾವು ಶುರು ಮಾಡ್ತೀವಿ, ಯಾಕೆಂದರೆ ಪೂರ್ತಿ ಥೈರಾಯ್ಡ್ ಗ್ಲ್ಯಾಂಡ್ ತೆಗೆದಾಯಿತು. ಸೊ ಅದಾದಮೇಲೆ ಫಾಲೋ ಅಪ್ ಇರಬೇಕು. ಈಗ ನೆಕ್ಸ್ಟು ಮೆಡ್ಲರಿ ಥೈರಾಯ್ಡ್ ಕ್ಯಾನ್ಸರ್, ಅದು ಸ್ವಲ್ಪ ಅಗ್ರೆಸಿವ್ ವೇರಿಯಂಟ್. ಬಟ್ ಇದೂ ಅದೇ ತರಹ ಪೂರ್ತಿ ಥೈರಾಯ್ಡ್ ಗ್ಲ್ಯಾಂಡ್ ತೆಗೆದುಬಿಟ್ಟು ಆಮೇಲೆ ಅದಕ್ಕೂ ಜೊತೆಲ್ಲ ಕೆಲವು ಲಿಂಫ್ ನೋಡ್ ಗ್ಲ್ಯಾಂಡ್ ತೆಗಿಬೇಕಾಗತ್ತೆ. ಪ್ಲಸ್ ಇದಕ್ಕೂ ಏನಂತಂದರೆ ಇದು ಐಡಿನ್ ಥೆರಪಿ ಕೆಲಸ ಮಾಡಲ್ಲ. ಕೆಲವೊಬ್ಬರು ಪೇಷಂಟ್ಗೂ ರೇಡಿಯೋ ಥೆರಪಿ ಬೇಕಾಗಬಹುದು, ಬಟ್ ಎಲ್ಲರಿಗೂ ಬೇಕಾಗಲ್ಲ. ಸೊ ಈ ಮೆಡ್ಲರಿ ಥೈರಾಯ್ಡ್ ಕ್ಯಾನ್ಸರ್ದು ಅದೇ ಸರ್ಜರಿ ಮಾಡಿದ್ಮೇಲೆ ಥೈರಾಕ್ಸಿನ್ ಸ್ಟಾರ್ಟ್ ಮಾಡ್ತೀವಿ, ಆಮೇಲೆ ಫಾಲೋ ಅಪ್. ಅನಾಪ್ಲಾಸ್ಟಿಕ್ ಥೈರಾಯ್ಡ್ ಕ್ಯಾನ್ಸರ್ ಅಂದರೆ ಇದು ಪೂರ್ತಿ ಅಗ್ರೆಸಿವ್ ವೇರಿಯಂಟು. ಸೊ ಇದರಿಂದ ಏನು ಆಪ್ರೇಷನ್ ಮಾಡೋದಕ್ಕೆ ಚಾನ್ಸ್ ಇರುತ್ತೆ ಅಂದರೆ ನಾವು ಆಪ್ರೇಷನ್ ಮಾಡ್ತೀವಿ, ಇಲ್ಲಾಂದರೆ ಬರೀ ಅದಕ್ಕೂ ರೇಡಿಯೋ ಥೆರಪಿ ಪ್ಲಸ್ ಕೆಲವು ಟ್ಯಾಬ್ಲೆಟು ಅಥವಾ ಕೀಮೋಥೆರಪಿ ಕೊಡ್ತೀವಿ. ಸೊ ಈಗ ಪ್ರೊಗ್ನೋಸಿಸ್ ಔಟ್ಕಮ್ಸ್ ಏನಂತಂದರೆ, ಅರ್ಲಿ ಸ್ಟೇಜ್ನಲ್ಲಿ ನಾವು ಡಿಟೆಕ್ಟ್ ಮಾಡಿದೆವು ಅಂದ್ರೆ ಇದು ಕ್ಯೂರ್ ರೇಟ್ಸು ತುಂಬ ಜಾಸ್ತಿನೇ ಇರುತ್ತೆ. ಆಲ್ಮೋಸ್ಟ್ 98% ಕ್ಯೂರ್ ರೇಟ್ಸ್ ಇದೆ. ಸೊ ಪ್ರಾಣಕ್ಕೇನು ಅಪಾಯ ಇಲ್ಲ, ಪ್ರಾಬ್ಲಮ್ ಆಗಲ್ಲ. ಈಗ ಈ ಫೆಸಿಲಿಟಿ ನಾನು ಏನೇನು ಹೇಳಿದನೋ ಎಲ್ಲ ನಮ್ಮ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿದೆ. ಬೇರೆ ಡೌಟು ಅಥವಾ ನಿಮಗೂ ಕ್ವೆಶನ್ಸ್ ಏನೋ ಇತ್ತು ಅಂದರೆ ನಮ್ಮ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಥೈರಾಯ್ಡ್ ಆಪ್ರೇಷನ್ದು ಹೇಗೆ ಮಾಡ್ತೀವಿ ಅಂದರೆ, ಯೂಶ್ವಲಿ ನಾವು ಇಲ್ಲಿಂದ ಕುತ್ತಿಗೆಯಲ್ಲೇ ನಾವು ಮಾಡ್ತೀವಿ. ಇಲ್ಲ ಕೆಲವೊಬ್ಬರು ಯಂಗ್ ಫಿಮೇಲ್ಸ್ ಇದ್ದಾರೆ ಅಂದರೆ ಅವ್ರಿಗೂ ಲ್ಯಾಪ್ರೋಸ್ಕೋಪಿಕ್ ಅಥವಾ ರೋಬೋಟಿಕ್ ಸರ್ಜರಿನೂ ಮಾಡ್ಬೋದು.
ಸೊ ಅದು 2 ಟೈಪ್ ಇದೆ ಮೇನ್. ಒಂದು ಬಾಯಿಲಿಂದ ಮಾಡೋದು, ಸೊ ಅದಕ್ಕೆ ಪೂರ್ತಿ ಏನು ಸ್ಕಾರ್ ಎಲ್ಲಿನೂ ಬರಲ್ಲ, ಅದಕ್ಕೆ ಹೆಸರು ಟ್ರಾನ್ಸ್ ಓರಲ್ ಥೈರಾಯ್ಡೆಕ್ಟಮಿ ಅಂತ ಹೇಳ್ತೀವಿ. ಎರಡನೇದು ಛಾತಿಲಿಂದ ಮಾಡೋದು, ಅದಕ್ಕೆ ಹೆಸರು ಬೈಲೇಟ್ರಲ್ ಬ್ರೆಸ್ಟ್ ಆಕ್ಸಿಲರಿ ಟೆಕ್ನಿಕ್ ಅಂತಲೂ ಹೇಳ್ತೀವಿ. ಸೊ ಈಗ ಇಲ್ಲಿಂದನೂ ಇಲ್ಲಿ ಕುತ್ತಿಗೆಯಲ್ಲಿ ನಿಮಗೇನು ಸ್ಕಾರ್ ಗೊತ್ತಾಗಲ್ಲ, ಬಟ್ ಈ ಪೇಷಂಟ್ ಸೆಲೆಕ್ಷನ್ ನಮ್ಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಎಲ್ಲ ಪೇಷಂಟ್ಸ್ಗೂ ಇದು ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಕೆಲವೊಬ್ಬರು ಪೇಷಂಟ್ಸ್ ಇದ್ದಾರೆ, ಅವರು ಅದರಲ್ಲಿ ಫಿಟ್ ಆಗಿದೆ ಅಂದರೆ ಅವ್ರಿಗೂ ನಾವು ಮಾಡ್ತೀವಿ. ಆ ಥರ ಇಲ್ಲ ಅಂದರೆ ನಾವು ಯೂಶ್ವಲಿ ಓಪನ್ ಮಾಡ್ತೀವಿ. ಸ್ಪೆಷಲಿ ತುಂಬ ದೊಡ್ಡದಾಗಿದೆ, ದಪ್ಪಾಗಿದೆ ಈ ಥೈರಾಯ್ಡ್ ಗಂಟು, 5-6 ಸೆಂಟಿಮೀಟರ್ಸ್ಗಿಂತ ಜಾಸ್ತಿ ಇದೆ, ಅಥವಾ ತುಂಬ ಅಂಟ್ಕೊಂಡಿದೆ ಸುತ್ತಮುತ್ತ, ಅಥವಾ ಲಿಂಫ್ ನೋಡ್ ಗ್ಲ್ಯಾಂಡ್ಸ್ ಹರಡಿದೆ ಅಂದರೆ ಈ ಪೇಷಂಟ್ಗಳಿಗೂ ನಾವು ಯೂಶ್ವಲಿ ಓಪನ್ನೇ ಮಾಡಿ ಎಲ್ಲ ಸರ್ಜರಿ ಮಾಡ್ತೀವಿ. ಸೊ ಈ ಸರ್ಜರಿದಲ್ಲಿ ಪೂರ್ತಿ ಥೈರಾಯ್ಡ್ ಗ್ಲ್ಯಾಂಡ್ ತೆಗೆದುಬಿಟ್ಟು ಜೊತೆಲ್ಲ ಲಿಂಫ್ ನೋಡ್ ಗ್ಲ್ಯಾಂಡ್ಸ್ ಇನ್ವಾಲ್ವ್ಮೆಂಟ್ ಇತ್ತು ಅಂದರೆ ಆ ಲಿಂಫ್ ನೋಡ್ ಗ್ಲ್ಯಾಂಡು ತೆಗಿತೀವಿ. ಈಗ ಈ ಥರ ಥೈರಾಯ್ಡ್ ಗಂಟುಗಳೇನೋ ಇತ್ತು ಅಂದರೆ ಇಮಿಡಿಯೇಟಾಗಿ ನೀವು ಡಾಕ್ಟ್ರುಗಳನ್ನ ಸಂಪರ್ಕ ಮಾಡಿ. ಪ್ಲಸ್ ಇದು ಯೂಶ್ವಲಿ ಅರ್ಲಿ ಸ್ಟೇಜಲ್ಲಿ ಗೊತ್ತಾಗಿತ್ತಂದರೆ ಇದು ಕ್ಯೂರ್ ಆಗುತ್ತೆ. ಸೊ ನೆಗ್ಲೆಕ್ಟ್ ಮಾಡಬಾರ್ದು ಇದೆಲ್ಲ. ಆ್ಯಂಡ್ ಭಯಪಡೋದು ಏನೂ ಇಲ್ಲ. ಯಾಕೆಂದರೆ ಕೆಲವು ಪೇಷಂಟ್ಸ್, ಕೆಲವು ಮಕ್ಕಳು ಅಯ್ಯೋ ಥೈರಾಯ್ಡ್ ಸರ್ಜರಿ ಅಂದರೆ ವಾಯ್ಸ್ ಎಲ್ಲ ಹೋಗುತ್ತೆ ಅಂತಾರೆ, ಈ ಥರ ಹೇಳ್ತಾರೆ. ಇಲ್ಲ, ಆ ಥರ ಆಗಲ್ಲ. ನಾವು ಹೈ ವಾಲ್ಯೂಮ್ ಸರ್ಜರಿ ಮಾಡ್ತಾಯಿದ್ದೀವಿ. ಯಾರಿಗೂ ವಾಯ್ಸ್ ಚೇಂಜ್, ಸರ್ಜರಿಲಿಂದ ಯಾರಿಗೂ ವಾಯ್ಸ್ ಚೇಂಜ್ ಆಗಲ್ಲ. ಮುಂಚೆಲಿಂದ ಆಲ್ರೆಡಿ ವಾಯ್ಸ್ ಚೇಂಜ್ ಇತ್ತು ಅಂದರೆ ಅದು ನಾವು ಸರಿ ಮಾಡೋಕ್ಕಾಗಲ್ಲ, ಯಾಕಂದರೆ ಆಲ್ರೆಡಿ ನರ ಅಲ್ಲಿ ಅಂಟುಕೊಂಡಿರುತ್ತೆ. ಸೊ ಇದೆಲ್ಲ ಪೂರ್ತಿ ವಾಸಿ ಆಗುತ್ತೆ ಆ್ಯಂಡ್ ಕ್ಯೂರ್ ಆಗುತ್ತೆ. ಸೊ ನಿಮ್ಗೇನಾದರೂ ಈ ಥರ ಸಿಮ್ಟಮ್ಸು ಅಥವಾ ಏನಾದರೂ ಇತ್ತು ಅಂದರೆ ಇಮಿಡಿಯೇಟ್ಲಿ ನಮಗೂ ಕಾಂಟ್ಯಾಕ್ಟ್ ಮಾಡಿರಿ. ಸೊ ಈ ನಮ್ಮದು ನಾನು ಹೇಳಿರೋದ ಎಲ್ಲ ಫೆಸಿಲಿಟೀಸು ನಮ್ಮ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಇದೆ. ನಿಮಗೇನು ಡೌಟು ಅಥವಾ ಕ್ವೆರಿ ಇತ್ತು ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮಸ್ಕಾರ.